ಸರ್ಕಾರ ಮುಂದೆ ನಿಂತು ಅದನ್ನು ಕೊಡುವ ವ್ಯವಸ್ಥೆಯನ್ನ ಈಗಾಗಲೇ ಮಂಡಳಿಗಳು ಮಾಡ್ತಾ ಇದೆ. ನಾನು ಹೇಳುವಂತದ್ದು ನಮ್ಮ ಕಾರ್ಮಿಕರಲ್ಲೂ ಸ್ವಲ್ಪ ತಪ್ಪುಗಳಿದೆ. ಕಾರ್ಡ್ ಅನ್ನ ಕಷ್ಟಪಟ್ಟು ಮಾಡಿಸ್ಕೊತೀರಿ, ಅದನ್ನ ರಿನ್ಯೂವಲ್ ಮಾಡಿಸ್ಕೊಳ್ಳೋದನ್ನೇ ಮರ್ತು ಬಿಡ್ತೀರಿ. ಅವ್ರ ಕುಟುಂಬದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದಂತ ಸಂದರ್ಭದಲ್ಲಿ, ಯಾಕಂದ್ರೆ ನಮ್ಗೆ ನೂರಾರು ಕಂಪ್ಲೇಂಟ್ಗಳು ಬರ್ತವೆ, ಅಲ್ಲಿ ನೋಡಿದ್ರೆ ಕಾರ್ಡ್ ಲ್ಯಾಪ್ಸ್ ಆಗಿರ್ತದೆ, ನಮ್ ಕೈಲಿ ಮಾಡ್ಲಿಕ್ಕೆ ಏನು ಅಸಹಾಯಕರಾಗ್ಬಿಡ್ತೀವಿ ಸಂಘಟನೆಯವರು. ಹಾಗಾಗಿ ದಯಮಾಡಿ ತಾವು ಕಾರ್ಡ್ ಎಷ್ಟು ಜಾಗ್ರತೆಯಿಂದ ನೀವು ಮಾಡಿಸ್ಕೋತಿರೋ ಅಷ್ಟೇ ಜಾಗ್ರತೆಯಿಂದ ರಿನ್ಯೂವಲ್ ಸಹ ಮಾಡಿಸ್ಕೊಳ್ಳಿ. ನಿಮಗೆ ತಲುಪಬೇಕಾದಂತಹ ಸವಲತ್ತುಗಳನ್ನ ಪ್ರಶ್ನೆ ಮಾಡಿ. ನಮ್ಮ ಸಿದ್ದರಾಜ್ ಅವರು ಹೇಳ್ತಾ ಇದ್ರು, ನೀವು ಪ್ರಶ್ನೆ ಮಾಡದೆ ಏನು ಸಿಗಲ್ಲ ಅಂತ. ಪ್ರಶ್ನೆ ಮಾಡಬೇಕು, ಅದಕ್ಕೆ ಹೇಳಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್, ನಿನಗೆ ಸಿಗ್ಬೇಕಾದ್ರೆ ಮೊದಲು ಶಿಕ್ಷಣವನ್ನ ಪಡಿಬೇಕು, ಸಂಘಟನೆ ಮಾಡಬೇಕು, ಆ ನಂತರ ಹೋರಾಟವನ್ನ ಮಾಡಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ಇದನ್ನ ನಾವು ಮಾಡಬೇಕಾಗಿದೆ. ನಾನು ಪ್ರಶ್ನೆ ಮಾಡಿದ್ರೆ ಎಲ್ಲಿ ಇಲಾಖೆ ಅಧಿಕಾರಿಗಳು ನನ್ನನ್ನ ಏನ್ ಮಾಡ್ಬಿಡ್ತಾರೋ, ನನ್ನ ಕಾರ್ಡ್ ಕ್ಯಾನ್ಸಲ್ ಮಾಡ್ಬಿಡ್ತಾರೋ, ಮತ್ತೊಂದು ಮಾಡ್ಬಿಡ್ತಾರೋ ಅನ್ನೋ ಭ್ರಮೆಯಲ್ಲಿ ತಾವಿರಬೇಡಿ. ಯಾರು ಏನು ಮಾಡ್ಲಿಕ್ಕಾಗಲ್ಲ. ನೀವು ನೈಜ ಕಾರ್ಮಿಕರಿದ್ದ ಮೇಲೆ ಯಾವ ಅಧಿಕಾರಿನೂ ಸಹ ನಿಮ್ಮ ಹಕ್ಕನ್ನ ಕಿತ್ಕೊಳ್ಲಿಕ್ಕಾಗೋದಿಲ್ಲ. ಹಾಗಾಗಿ ಜಾಗ್ರತೆ ವಹಿಸಿ. ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚು ಸವಲತ್ತುಗಳು ಸಿಗ್ಬೇಕು. ಇದೇನು ಸವಲತ್ತೇನು, ಇದು ಬಹಳ ಕಮ್ಮಿ. ಇದು ನಾವು ಎಲ್ಲಿಂದ ಎಲ್ಲಿಗೆ ಟ್ಯಾಲಿ ಮಾಡಿದ್ರು ಏನು ಪ್ರಯೋಜನ ಇಲ್ಲ. ಈಗಾಗಲೇ ಕಾರ್ಮಿಕ ಇಲಾಖೆ 2 ವರ್ಷಗಳಿಂದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಈಗ ಸನ್ಮಾನ್ಯ ಸಿದ್ದರಾಮಯ್ಯನವರು ನಿನ್ನೆ ಬಜೆಟ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಕಾರ್ಮಿಕ ಇಲಾಖೆಗೆ ಎಷ್ಟು ಪಾಲಿದೆಯೋ ಅದು ನನಗೆ ಗೊತ್ತಿಲ್ಲ. ಹಾಗಾಗಿ ಸರ್ಕಾರದಿಂದ ಸ್ಕಾಲರ್ಶಿಪ್ ಆಗ್ಲಿ, ಕಾರ್ಮಿಕರಿಗೆ ಆರೋಗ್ಯ ವಿಮಾ ಆಗ್ಲಿ, ಮತ್ತೊಂದಾಗ್ಲಿ ಯಾವುದೇ ಸಿಗ್ಬೇಕಾದ್ರೂ ನೀವು ನಾವು ಎಲ್ಲ ನಿಂತು ಹೋರಾಟ ಮಾಡಿದ್ರೆ ಮಾತ್ರ ಅದು ಸಾಧ್ಯ. ಇಲ್ಲ ಆದ್ರೆ ಅಪ್ಪಾಡ್ಗೆ ಅವ್ರು ಇರ್ತಾರೆ, ಅಂಕೆ ಸಂಖ್ಯೆಗಳನ್ನ ಹಾಕೊಂಡು ನಮ್ಪಾಡಿಗೆ ನಾವು ಮನೇಲಿ ಇರ್ತೀವಿ, ಇಲ್ಲ ಕೆಲಸ ಮಾಡೋ ಸ್ಥಳದಲ್ಲಿ ಇರ್ತೀವಿ. ಹಾಗಾಗಿ ಇಲ್ಲಿ ಬಂದಿರುವಂತಹ ಎಲ್ಲ ಕಾರ್ಮಿಕರು ಜಾಗ್ರತೆಯಿಂದ, ಸರ್ಕಾರದಿಂದ ಬರುವಂತಹ ಯಾವುದೇ ಸರ್ಕಾರ ಆಗ್ಲಿ, ನನ್ಗೆ ಆ ಸರ್ಕಾರ ಈ ಸರ್ಕಾರ ಏನಿಲ್ಲ, ಎಲ್ಲಾ ಸರ್ಕಾರನೂ ಒಂದೇ. ಹಾಗಾಗಿ ನಿಮಗೆ ಬರುವಂತಹ ಸವಲತ್ತುಗಳನ್ನ ಕಡ್ಡಾಯವಾಗಿ ನೀವು ಪ್ರಶ್ನೆ ಮಾಡುವ ಮುಖಾಂತರನಾದ್ರೂ ಹೋರಾಟ ಮಾಡಿ ಪಡ್ಕೊಳ್ಳಿ ಅಂತ ನಾನು ಈ ವೇದಿಕೆಯ ಮೇಲೆ ಹೇಳಲಿಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ. ಇಲ್ಲಿ ಎಲ್ಲ ಇಷ್ಟೊತ್ತು ನನ್ನ ಮಾತನ್ನ ಕೇಳಿದ್ದಕ್ಕೆ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲಾ ಗಣ್ಯರಿಗೂ ನನ್ನ ನಮಸ್ಕಾರಗಳು.